ಓಂ ಶ್ರೀಕೃಷ್ಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಸಾಲದ ಬಾಧೆಯಿಂದ ತುಂಬ ಬಳಲ್ತಾ ಇದ್ದೀವಿ. ಸಾಲದ ಬಾಧೆಯಿಂದ ಮುಕ್ತಿಯನ್ನು ಪಡಿಬೇಕು. ಹಾಗೆ ಮನೆಯಲ್ಲಿ ರೋಗ ರುಜಿನಗಳಿರ್ಬೋದು, ಕೋಪ ತಾಪಗಳಿರ್ಬೋದು, ಆವೇಶ ಇರ್ಬೋದು, ಸಂಕಟಗಳಿರ್ಬೋದು, ಇದಕ್ಕೆಲ್ಲ ಪರಿಹಾರ ಸಿಗ್ತಾ ಇಲ್ಲ. ಗ್ರಹ ಗೋಚಾರ ಚೆನ್ನಾಗಿದೆ, ಜಾತಕದಲ್ಲಿ ಚೆನ್ನಾಗಿದೆ, ಗುರುಬಲ ಇದೆ, ಒಳ್ಳೆ ಕೆಲಸ ಮಾಡ್ತೀರಾ, ಒಳ್ಳೆ ಮನಸ್ಸಿದೆ. ಆದರೆ ಸಾಲ ಬಾಧೆಯಿಂದ ನಾವು ಎಷ್ಟು ಕಷ್ಟಪಟ್ಟರೂ ಸಾಲ ಬಾಧೆಯಿಂದ ಮುಕ್ತಿಯನ್ನು ಪಡೆಯೋಕ್ಕಾಗ್ತಾ ಇಲ್ಲ. ಅಂತಹವರಿಗೆ ಒಂದು ತಂತ್ರ ವಿಧಾನ, ಒಂದು ಹಳೆಯ ವಿಧಾನ, ಇತಿಹಾಸದಲ್ಲಿರ್ಬೋದು, ಪುರಾಣಗಳಲ್ಲಿರ್ಬೋದು, ಅನುಭವಪೂರ್ವಕವಾಗೂ ಕೂಡ ಈ ಒಂದು ವಿಧಾನದಿಂದ ಸಾಕಷ್ಟು ಮನೆಯಲ್ಲಿ ಸಂತೃಪ್ತಿಯಾಗಿ, ಸಮೃದ್ಧಿಯಾಗಿ, ಐಶ್ವರ್ಯ ಪ್ರಾಪ್ತಿಯಾಗಿ ಸಾಲ ಬಾಧೆಯಿಂದ ಮುಕ್ತಿಯನ್ನು ಕೂಡ ಪಡಿಬೋದು. ಅಂತಹ ಒಂದು ಸಣ್ಣ ವಿಧಾನ, ಯಾವಾಗಲೂ ಸೂಕ್ಷ್ಮದಲ್ಲಿಯೇ ಮೋಕ್ಷ ಅಂತೀವಿ, ಸೂಕ್ಷ್ಮದಿಂದ ಮೋಕ್ಷ. ಹಾಗಾಗಿ ಈ ಒಂದು ಸಣ್ಣ ವಿಧಾನ ಅಂದರೆ ನಮಗೆಲ್ರಿಗೂ ಗೊತ್ತು, ಸ್ಥಿತಿಕಾರಕ ವಿಷ್ಣು, ವಿಷ್ಣುವಿನ ಅವತಾರಗಳಲ್ಲಿ, ವಿಷ್ಣುವಿನ ಅಂಶಗಳಲ್ಲಿ ಶ್ರೀಕೃಷ್ಣ ಭಗವಾನರು ಬಹಳ ವಿಶೇಷ. ಹೆಸರು ಹೇಳ್ಕೊಂಡ್ರೆ ಸಾಕು, ಒಂದು ಸಾರಿ ಕೃಷ್ಣಾಯ ನಮಃ ಅಂದ್ರೇ ಎಷ್ಟೋ ಬಲ ಬರುತ್ತೆ. ಅಂತ ಶ್ರೀಕೃಷ್ಣನ ಫೋಟೋ ನೀವು ಮನೆಯಲ್ಲಿ ಇಟ್ಕೊಂಡಾಗ, ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಇಟ್ಕೊಂಡು ಬುಧವಾರ ಮತ್ತು ಶನಿವಾರ, ಬುಧವಾರ ಮತ್ತು ಶನಿವಾರ, 3 ಬುಧವಾರ 3 ಶನಿವಾರ ಕೃಷ್ಣನ ಫೋಟೋ ಉತ್ತರಾಭಿಮುಖವಾಗಿ, ಅಂದರೆ ದಕ್ಷಿಣದ ಗೋಡೆಗಿಟ್ಟು ಉತ್ತರಾಭಿಮುಖವಾಗಿ ನೋಡೋಂಗಿಟ್ಟು ಆ ಕೃಷ್ಣನ ಫೋಟೋ ಎದುರುಗಡೆ ಸಂಧ್ಯಾಕಾಲದಲ್ಲಿ, ಸಾಯಂಕಾಲದ ಕಾಲದಲ್ಲಿ ಒಂದು ಇಡೀ ಅವಲಕ್ಕಿಯನ್ನು, ಗಟ್ಟಿ ಅವಲಕ್ಕಿ, ಒಂದು ಗಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಅದರೊಳಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಸಂಧ್ಯಾಕಾಲದಲ್ಲಿ ಕೃಷ್ಣನ ಮುಂದೆ ಆ ಇಡೀ ಅವಲಕ್ಕಿ ಮತ್ತು ಆ ಒಂದು ಬೆಲ್ಲ, ಸ್ವಲ್ಪ ಒಣಕೊಬ್ಬರಿ, ಒಂಚೂರು ಒಣಕೊಬ್ಬರಿ ಅದಕ್ಕೆ ಹಾಕಿ, ಒಣಕೊಬ್ಬರಿ ಕಲ್ಪವೃಕ್ಷದ ಪ್ರತೀಕ, ಬೆಲ್ಲ ಬಂದು ನಮಗೆ ಅದು ಸಿಹಿಯನ್ನು ಕೊಟ್ಟರು, ಅದರದ್ದೊಂದು ಪ್ರತೀಕ. ಅದರ ಜೊತೆಗೆ ಅವಲಕ್ಕಿ, ಅನ್ನಾತ್ ನಾವು ಏನಂತೀವಿ, ಅನ್ನವು ಈ ದೇಹವನ್ನು ಕಾಪಾಡುತ್ತೆ. ಅನ್ನವು ಬ್ರಹ್ಮನ ಸ್ವರೂಪ. ಅನ್ನಾದ್ ಭವಂತಿ ಭೂತಾನಿ ಅಂತ ಕರಿತೀವಿ. ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವಂತಿ ಪರ್ಜನ್ಯೋ, ಯಜ್ಞ ಕರ್ಮ ಸಮುದ್ಭವ ಅಂತ. ಅಂದರೆ ಅನ್ನ, ಆಹಾರ ಈ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಪ್ರಾಣವನ್ನು ಕೊಡ್ತಕ್ಕಂಥದ್ದೇ ಅವಲಕ್ಕಿ. ಅವಲಕ್ಕಿ, ಬೆಲ್ಲ, ಒಣ ಕೊಬ್ಬರಿಯನ್ನು ಬುಧವಾರ ಶನಿವಾರ, ಫಸ್ಟು ಒಂದು ಬುಧವಾರ ಒಂದು ಶನಿವಾರ ಮಾಡಿದ್ರೇ ನಿಮ್ಮಲ್ಲಿ ಎಷ್ಟೋ ಚೇಂಜಸ್ ಬರುತ್ತೆ. ಸಂಧ್ಯಾಕಾಲದಲ್ಲಿ ಭಗವಂತನ ಫೋಟೋ ಮುಂದೆ ಇಟ್ಟು ನೀವು ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ ಈ ರೀತಿ 21 ಬಾರಿ ಹೇಳಿ, ನೈವೇದ್ಯ ಇಟ್ಟು ಒಂದು ಆರತಿ ಮಾಡಿ, ನಿದ್ದೆ ಮಾಡಿ, ಬೆಳಗಿನ ಜಾವ ಎದ್ದು ಆ ಕೊಬ್ಬರಿ ಮತ್ತು ಬೆಲ್ಲವನ್ನು ತಿಂದು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋದರೆ, ಮನೆಯಲ್ಲೆಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡಿಕೊಂಡ್ರೆ ಸಾಲ ಬಾಧೆಯಿಂದ ಮುಕ್ತಿ ಪಡಿತೀರ. ಮಹಿಳೆಯರಿಗೆ ಅಪೇಕ್ಷಿತ ಕಾರ್ಯಗಳಾಗತ್ತೆ. ಅದರ ಜೊತೆಗೆ ಮಹಿಳೆಯರಿಗೆ ಆರೋಗ್ಯದಲ್ಲಿ ವೃದ್ಧಿಯಾಗತ್ತೆ. ಮಾನಸಿಕ ವ್ಯಥೆಗಳಿಂದ ದೂರ ಆಗ್ತೀರಾ, ಅಪವಾದಗಳಿಂದ ಮುಕ್ತರಾಗ್ತೀರಾ. ಹಾಗೆ ಆರೋಗ್ಯ ಚೆನ್ನಾಗಿರುತ್ತೆ, ಸಾಲ ಬಾಧೆಯಿಂದ ಮುಕ್ತಿಯನ್ನು ಪಡಿತೀರಾ. ಓಂ ಶ್ರೀಕೃಷ್ಣಾಯ ನಮಃ ಈ ಮಂತ್ರ ಹೇಳಿಕೊಂಡು ಅವಲಕ್ಕಿ, ಬೆಲ್ಲ ಮತ್ತು ಕೊಬ್ಬರಿಯನ್ನು ದೇವರಿಗೆ ನೈವೇದ್ಯ ಇಟ್ಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.